ಇನ್ನು ಈ ವಿಚಾರವನ್ನ ಸ್ಟೂಡೆಂಟ್ ವಿಂಗ್ಗಳು ಹೇಗೆ ಸ್ವೀಕರಿಸಿದೆ ಮತ್ತು ಹೇಗೆ ನೋಡ್ತಾ ಇದೆ ಅನ್ನೋ ಪ್ರಶ್ನೆಗೂ ಉತ್ತರ ಹೀಗಿದೆ. ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ಗೆ ಅವಕಾಶಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಆದೇಶಕ್ಕೆ ಎಬಿವಿಪಿ ವಿರೋಧವನ್ನು ವ್ಯಕ್ತಪಡಿಸಿದೆ. ಸರ್ಕಾರದ ಆದೇಶ ಒಪ್ಪೋದಕ್ಕೆ ನಾವು ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಲಾಸ್ಟ್ ಟೈಮ್ ನಿಮಗೆ ನೆನಪಿರಬಹುದು, ಕೇಸರಿ ವರ್ಸಸ್ ಹಿಜಾಬ್ ವಿವಾದದಲ್ಲಿ ಎಬಿವಿಪಿ ಸ್ಟೂಡೆಂಟ್ ವಿಂಗ್ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡಿತ್ತು. ರಾಜ್ಯ ಸರ್ಕಾರ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ಗೆ ಅವಕಾಶವನ್ನು ಕೊಟ್ಟು ಆದೇಶವನ್ನು ಮಾಡಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ಎಬಿವಿಪಿಯ ಬೆಂಗಳೂರು ಸಹ ಕಾರ್ಯದರ್ಶಿ ನಮ್ಮ ಜೊತೆ ಇದ್ದರೆ, ಬನ್ನಿ ಮಾತಾಡ್ಸೋಣ. ಸರ್, ನಿನ್ನೆ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿ ಹಿಜಾಬ್ಗೆ ಅವಕಾಶ, ಹಿಜಾಬ್ ಜೊತೆಗೆ ಒಂದಿಷ್ಟು ಸಾಂಪ್ರದಾಯಿಕ ವಸ್ತುಗಳನ್ನು ಕೂಡ ಶಾಲೆಗೆ ಇನ್ನು ಮುಂದೆ ಧರಿಸ್ಕೊಂಡು ಬರ್ಬೋದು ಅನ್ನುವಂತಹ ಆದೇಶವನ್ನು ಹೊರಡಿಸಿದೆ. ಎಬಿವಿಪಿಯ ಫಸ್ಟ್ ರಿಯಾಕ್ಷನ್ ಏನು? ನಾವು ಇನ್ನೂ ಇದ್ರ ಕುರಿತು ಇನ್ನೂ ಒಂದಷ್ಟು ಚರ್ಚೆಗಳು ನಡೀತಿದೆ ಸರ್. ಹಿಜಾಬ್ ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರ ಹಿಜಾಬ್ ಹಾಕೋಕ್ಕೆ ಅವಕಾಶ ಕೊಟ್ಟಿದೆ. ಆದರೆ ನಾವು ಈಗಾಗಲೇ ಈ ವಿಷಯ ಕುರಿತು ಸುಪ್ರೀಂ ಕೋರ್ಟ್ನಲ್ಲಿ ತನಿಖೆ ಇದು ನಡೀತಿದೆ, ಅಂದರೆ ಟ್ರಯಲಲ್ಲಿದೆ. ಹೀಗಾಗಿ ಸಬ್ ಜುಡಿಸ್ ಇರುವಂತಹ ವಿಷಯವನ್ನು ನಾವು ತಗೊಳ್ಳೋದು ತುಂಬ ದ್ವಂದ್ವ ಸೃಷ್ಟಿ ಮಾಡಿದಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇನ್ನೂ ಚರ್ಚೆಯಲ್ಲಿದೆ ನಮ್ಮ ವಿದ್ಯಾರ್ಥಿ ಪರಿಷತ್ನ ದೃಷ್ಟಿಯಿಂದ. ಅದಕ್ಕೋಸ್ಕರ ಕರ್ನಾಟಕ ರಾಜ್ಯ ಸರ್ಕಾರ ಈ ರೀತಿಯಾಗಿ ಸುಪ್ರೀಂ ಕೋರ್ಟ್ನಲ್ಲಿರುವಂತಹ ವಿಷಯವನ್ನು ಏಕಾಏಕಿ ಮತ್ತೆ ಅದನ್ನು ನೋಟಿಫಿಕೇಷನ್ ಹೊರಡಿಸಿರೋದಂತೂ ಇದನ್ನು ಸ್ವಾಗತ ಮಾಡೋಕ್ಕಾಗಲ್ಲ. ನೋಡೋಣ, ಇನ್ನು ಸುಪ್ರೀಂ ಕೋರ್ಟ್ನಲ್ಲಿರುವಂಥ ಟ್ರಯಲ್ ನಡೀತಿದೆ. ಅದ್ರ ಕುರಿತು ಏನಾಗುತ್ತೆ ವರದಿ ಬಂದ ಮೇಲೆ ನಾವು ಮುಂದಿನ ನಡೆಯನ್ನು ತಗೊಳ್ತೀವಿ ಸರ್. ಒಂದು ಬಿಜೆಪಿ ಸರ್ಕಾರ 2022ರಲ್ಲಿ ಬಿಜೆಪಿ ಸರ್ಕಾರ, ಬೊಮ್ಮಾಯಿ ಸರ್ಕಾರ ಇತ್ತು. ಕ್ಲಿಯರ್ ಕಟ್ ಆಗಿ ಹಿಜಾಬ್ಗೆ ಅವಕಾಶ ಇಲ್ಲ, ಯಾಕೆಂದರೆ ಶಾಲಾ ಕಾಲೇಜುಗಳಲ್ಲಿ ಧರ್ಮ ಈ ಥರದ ವಿಚಾರಗಳು ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಆದೇಶವನ್ನು ಹೊರಡಿಸಿತ್ತು. ಈಗ ಸರ್ಕಾರ ಅದನ್ನು ರದ್ದು ಮಾಡಿ ಹೊಸ ಆದೇಶ ಹೊರಡಿಸಿರೋದ್ರಿಂದ ಶಾಲೆಗಳಲ್ಲಿ ಜಾತಿ ಮತ ಧರ್ಮ ಅನ್ನುವಂಥದ್ದು ಮತ್ತೆ ಉದ್ಭವತ್ತೆ ಅಂತ ಅನ್ಸಲ್ವಾ? ಅನಿಸುತ್ತೆ ಸರ್. ಆದರೆ ಏನು ನಮ್ಮ ಸಾಂಸ್ಕೃತಿಕ ವಿಚಾರಗಳನ್ನಾಗಿರಲಿ ಅಥವಾ ನಮ್ಮದು ಸಾಂಪ್ರದಾಯಿಕ ಏನು ಪದ್ಧತಿಗಳಿರ್ತಾವೋ ಅದನ್ನು ಬಟ್ಟೆಗಳಾಗಿರೋ ಮುಖಾಂತರ ಹಾಕೊಳ್ಳೋದಾಗಿರಲಿ, ಅಥವಾ ಏನೋ ನಮ್ಮ ಕಿವಿಗೆ ಓಲೆ ಹಾಕೊಳ್ಳೋದು, ಮೂಗಿಗೆ ನತ್ತು ಹಾಕೊಳ್ಳೋದು, ಅಥವಾ ರುದ್ರಾಕ್ಷಿ ಕಟ್ಕೊಳ್ಳೋದು, ಈ ಥರದ್ದು ಸಾಂಪ್ರದಾಯಿಕ ಸಣ್ಣ ಪುಟ್ಟ ಸಾಂಪ್ರದಾಯಿಕನ ಆಯಾ ಸಮುದಾಯದ ಯುವಕರು ಪಾಲಿಸ್ತಾ ಇರ್ತಾರೆ. ಈಗ ಅದನ್ನೇ ಚರ್ಚೆಯಲ್ಲಿರುವಂಥದ್ದು ಮತ್ತು ತುಂಬ ಗೊಂದಲ ಸೃಷ್ಟಿಯಾಗಿರುವಂಥ ವಿಷಯ ಇದ್ದಾವೆ. ಹಿಜಾಬ್ ಅನ್ನುವಂಥದ್ದು ಶಾಲಾ ಸಮವಸ್ತ್ರದ ಭಾಗ ಹೌದು ಅಲ್ಲೋ ಅನ್ನುವಂಥದ್ದೇ ಈಗ ಸುಪ್ರೀಂ ಕೋರ್ಟ್ನಲ್ಲಿರುವಂಥದ್ದು. ಹೀಗಾಗಿ ಸುಪ್ರೀಂ